ಓಕೆ, ಸೊ ನಾ ಇಲ್ಲಿ ಒಂದು ಇಕ್ವೇಷನ್ ಬರೆದ್ರೆ ಎ ಮೋಲ್ಸ್ ಆಫ್ ಎ ಪ್ಲಸ್ ಬಿ ಮೋಲ್ಸ್ ಆಫ್ ಬಿ ಗಿವ್ಸ್ ಏನ್ರಿ ಸಿ ಮೋಲ್ಸ್ ಆಫ್ ಸಿ ಆ್ಯಂಡ್ ಡಿ ಮೋಲ್ಸ್ ಆಫ್ ಡಿ. ಒಂದು ಜನರಲ್ ಇಕ್ವೇಷನ್ನ ಕನ್ಸಿಡರ್ ಮಾಡಿದ್ರೆ ಇದಕ್ಕೆ ರೇಟ್ ಇಕ್ವೇಷನ್ ಬರೀರಿ ಅಂದ್ರೆ ನೀವು ಹೆಂಗೆ ಬರೀತೀರಿ? ಆರ್ ಇಸ್ ಈಕ್ವಲ್ಸ್ ಟು ಹೇಳಿ ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಎ ರೇಸ್ ಟು ಎಕ್ಸ್ ಇಂಟು ಕಾನ್ಸಂಟ್ರೇಷನ್ ಆಫ್ ಬಿ ರೇಸ್ ಟು ವೈ. ಆ್ಯಕ್ಚುಲಿ ಇಲ್ಲೇ ಸ್ಮಾಲ್ ಎ ಸ್ಮಾಲ್ ಬಿ ಬರಬೇಕಾಗಿತ್ತು, ಬಟ್ ನಾವು ಬರೆದಿದ್ದು ಎಕ್ಸ್ ವೈ. ಆ್ಯಕ್ಚುಲಿ ನಾ ಎ ಬಿ ಬರ್ದಿದ್ರೆ ಅದೇನಾಗ್ತಿತ್ತು? ಥೆರಾಟಿಕಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಆಗ್ತಿತ್ತು. ಬಟ್ ಎಕ್ಸ್ ವೈ ಬರ್ದೀನಿ, ಇಟ್ ಮೀನ್ಸ್ ಅದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ವೇರ್ ಎಕ್ಸ್ ಆ್ಯಂಡ್ ವೈ ಮೇ ಆರ್ ಮೇ ನಾಟ್ ಬಿ ಈಕ್ವಲ್ ಟು ಎ ಆ್ಯಂಡ್ ಬಿ. ಇಲ್ಲಿ ಥರ ನಮ್ಮ ಡಿಸ್ಕಷನ್ ಆಗಿತ್ತು, ಕರೆಕ್ಟ್? ಹಾಂ, ಸೊ ಇದು ನಮ್ಮದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ವಿಚ್ ಕ್ಯಾನ್ ಬಿ ಫೌಂಡ್ ಔಟ್ ಬೈ ಕಂಡಕ್ಟಿಂಗ್ ದ ಎಕ್ಸ್ಪೆರಿಮೆಂಟ್. ಓಕೆ, ಒಂದು ಎಕ್ಸಾಂಪಲ್ ತೊಗೊಂಡಿದ್ವಿ, CH Cl3 ಪ್ಲಸ್ ನಿನ್ನೆ ಬರ್ಕೊಂಡಿರಲ್ರಿ ಎಕ್ಸಾಂಪಲ್, ಪ್ಲಸ್ Cl2 gives CCl4 plus HCl. ಇದ್ರದ್ದು ಥೆರಾಟಿಕಲ್ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಬರೋದಾದ್ರೆ R is equals to K into concentration of CHCl3 raised to 1 into concentration of Cl2 raised to 1. But experimentally determined rate equation ಏನು ಚೇಂಜ್ ಇತ್ತು? CHCl3 ಚೇಂಜ್ ಇತ್ತನ? ಅದು ಆಸ್ ಇಟ್ ಇಸ್ ಇತ್ತು. Cl2 raised to ಹಾಫ್ ಇತ್ತು. ಇದು ನಮ್ಗೆ ಹೆಂಗೆ ಗೊತ್ತಾಯ್ತು? ಎಕ್ಸ್ಪೆರಿಮೆಂಟ್ ಮಾಡಿ ಗೊತ್ತಾಯ್ತು. ಓಕೆ, ಅಂಡರ್ಸ್ಟುಡ್? ಹಾಂ, ಇವತ್ತು ಈಗ ನಾನು ಇನ್ನೇ ಹೇಳಿದ್ದೆ, ಇಲ್ಲಿಂದ ನಮ್ಮದು ಡಿಸ್ಕಷನ್ ಕಂಟಿನ್ಯೂ ಆಗುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಸಚ್ ಆಸ್ ಆರ್ಡರ್ ಆಫ್ ಅ ರಿಯಾಕ್ಷನ್, ಮಾಲಿಕ್ಯುಲಾರಿಟಿ ಆಫ್ ಅ ರಿಯಾಕ್ಷನ್, ಇವನು ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ ಮುಂದಿನ ಕ್ಲಾಸಸ್ ಒಳಗೆ. ಸೊ ಇವತ್ತು ವಿಲ್ ಬಿ ಡಿಸ್ಕಸಿಂಗ್ ಆರ್ಡರ್ ಆಫ್ ಅ ರಿಯಾಕ್ಷನ್. ದಿಸ್ ಇಸ್ ಅ ವೆರಿ important topic in the context of board exams as well as your competitive exams. So order of a reaction. Okay, shall we start? Okay. ಒಂದು ಜನರಲ್ ರಿಯಾಕ್ಷನ್ ಇದನ್ನ ತೊಗೋಬೋದಿತ್ತು, ನಾನು ಅವಳಿಗೆ ಆಲ್ರೆಡಿ ಬರೆದಿದ್ದೆ. ಸೊ ಸ್ವಲ್ಪ ಅದನ್ನ ಹಂಗೆ ಸಿಂಪ್ಲಿಫೈ ಮಾಡಿ ಸೈಕೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್ ಬರಿಲಾರ್ದ ಹಂಗೆ A plus B gives ಪ್ರಾಡಕ್ಟ್ಸ್ ಏನಾರು ಇರಲಿ. ನಾವು ಪ್ರಾಡಕ್ಟ್ಸ್ ಏನಾರು ಇರಲಿ ಅಂತ ಯಾಕಂದಿನಿ ಅಂದ್ರೆ ನಾವು ಎದ್ರದ್ದು ರಿಲೇಷನ್ ನೋಡಕತ್ತೀವಿ, ರೇಟ್ ಆಫ್ ದ ರಿಯಾಕ್ಷನ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಸೊ ನಮ್ಮ ಪ್ರಾಡಕ್ಟ್ಸ್ ಯಾವುದು ಅಷ್ಟು ಮ್ಯಾಟರ್ ಆಗಂಗಿಲ್ಲ. ಓಕೆ, ಸೊ ನಾವು ಇಫ್ ಐ ಆಸ್ಕ್ ಯು ಟು ರೈಟ್ experimentally determined rate equation for this reaction, can you write? If I ask you to write experimentally determined rate equation, ನೀವು ಬರಿಬೋದು ಇಲ್ಲೋ? ಹಾಂ, ಎಸ್ ಓ ನೋ? ಬರೆಯಬೇಕಪ್ಪ ಅಂತ ಅಂತೀನಿ ನಾನು. ಈಗ ನೀವು ನೋ ಅನ್ನತ್ತೀರಿ, ಐ ಅಗ್ರಿ, ಬಟ್ ನಾನು ನಿಮ್ಗೆ ಆಪ್ಷನ್ ಕೊಡೋಕತ್ತಿಲ್ಲ. ಯು ಹ್ಯಾವ್ ಟು ಅಂತ ಅಂದಾಗ, ಮಸ್ಟ್ ಆ್ಯಂಡ್ ಶುಡ್ ಅಂದಾಗ ವಾಟ್ ವಿಲ್ ಯು ಡು? ವಾಟ್ ವಿಲ್ ಯು ಡು? ಯಾರು ಒಬ್ರು ಪಟ್ ಅಂತ ಹೇಳ್ರಿ, ವಿಚಾರ ಮಾಡಿರಿ.
ಲ್ಯಾಬಿಗೆ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡೇ ಬರ್ಬೇಕಲ್ಲ, ಹಿಂಗೆ ಬರೀಬೋದಲ್ರಿ. ಆರ್ ಇಸ್ ಈಕ್ವಲ್ಸ್ ಟು ಕೆ ಇಂಟು ಎ ರೇಸ್ ಟು ಎಕ್ಸ್. ಗೊತ್ತಿಲ್ಲಪ್ಪ ನಮಗೆ, ಗೊತ್ತಿಲ್ಲ ಅಂದ್ರೆ ಏನು ಬರಿತೀವಿ, ಎಕ್ಸ್ ವೈ ಬರಿತೀವಿಲ್ಲ. ಇಲ್ಲೇನು ಇಲ್ಲ ಅಂದ್ರೆ ಏನಿದ್ದಂಗ, ಹಾಂ. ಸೊ 1 ಬರೆದ್ರೆ ಅದು ಥೆರೋಟಿಕಲಿ ಆಗುತ್ತೆ, ಹೌದಿಲ್ರಿ. ಇಲ್ಲೇನು ಬಿ ಹಿಂದೆ ಏನಿಲ್ಲ ಅಂದ್ರೆ 1 ಇದ್ದಂಗೆ. ಸೊ ನಾನು ಬಿ ರೇಸ್ ಟು 1 ಬರೆದ್ರೆ ಅದು ಥೆರೋಟಿಕಲಿ ಆಗುತ್ತೆ. ಬಟ್ ನಂಗೆ ಅದು ಸೇಮ್ ಇರುತ್ತೋ ಇಲ್ಲ ಗೊತ್ತಿಲ್ಲ, ಮೇ ಆರ್ ಮೇ ನಾಟ್ ಬಿ. ಸೊ ನಾನು ಇಲ್ಲಿ 1 ಬದಲಿ y ಬರಿತೀನಿ, ಎ ಬದಲಿ ಎಕ್ಸ್, ಬಿ ಬದಲಿ y ಬರ್ದಂಗೆ ಹಿಂಗೆ ಬರಿಬೋದಿಲ್ಲ. ಹಾಂ. ಸೊ ನಾ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಬರೆದೆ. ಇದೇನಿದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್. ಇದು ಕಾಣಕತ್ತೈತೇನ್ರಿ ಅದ್ರ? ಅಲ್ಲ, ಒಟ್ಟು ವಿಸಿಬಲ್ ಐತೆ, ಲೈಟ್ ಅಲ್ಲ. ಓಕೆ, ಹಾಂ. ಸೊ ಇದು ನಮ್ದೇನು ಏನು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್. ಈಗ ಇಷ್ಟು ನಮಗೆ ಬರೆಯಕ್ಕೆ ಬಂತು ಅಂದ್ರೆ ಲಕ್ಷ ಕೊಡ್ರಿ, ಯಾವುದೋ ಒಂದು ರಿಯಾಕ್ಷನ್ಗೆ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಬರೆಯಕ್ಕೆ ಬಂತು ಅಂದ್ರೆ ಆ ಇಕ್ವೇಷನದ್ದು, ಆ ರಿಯಾಕ್ಷನದ್ದು ನಮಗೆ ಆರ್ಡರ್ ಗೊತ್ತಾದಂಗೆ. ಹೆಂಗೆ ಗೊತ್ತಾದಂಗೆ ಅಂದ್ರೆ ವೆರಿ ಸಿಂಪಲ್ ಡೆಫಿನೇಷನ್ ಐತ್ರಿ. ಡೆಫಿನೇಷನ್ ಒಮ್ಮೆ ಓದ್ಬಿಡೋಣ, ಓದಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆರ್ಡರ್ ಆಫ್ ರಿಯಾಕ್ಷನ್. ಸೊ ಏನು ಮಾಡಿರಿ ನೀವು 5A ಒಳಗೆ ಪೇಜ್ ನಂಬರ್ ಎಷ್ಟು 92, ಹಾಂ 92 ಒಳಗೆ ಆರ್ಡರ್ ಆಫ್ ಅ ರಿಯಾಕ್ಷನ್ ಕೆಳಗಲ್ಲಿ ಬೋಲ್ಡ್ ಲೆಟರ್ಸ್ ಒಳಗೆ ಒಂದು ಡೆಫಿನೇಷನ್ ಐತೆ, ಅದನ್ನು ಓದ್ತೀನಿ, ಅಲ್ಲಿ ಲಕ್ಷ ಕೊಡ್ರಿ. ದ ಸಮ್ ಆಫ್ ದ ಪವರ್ಸ್ ಆಫ್ ದ molar concentration terms of reactants in the experimentally determined rate equation is order of a reaction. Order of a reaction ಅಂದ್ರೆ ಏನು? ನಾನು ವಿಡಿಯೋ ಓದ್ರಿ ಒಮ್ಮೆ. Sum of the powers of the molar concentration terms of reactants in the experimentally determined rate equation. ಈಗ ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಆಗಿರ್ತೈತೆ ನಿಮ್ಗೆ ಆಲ್ರೆಡಿ, ಆಗಿಲ್ಲ ಅಂದ್ರೆ ಇಲ್ಲಿ ಲಕ್ಷ ಕೊಡ್ರಿ. ಸಮ್ ಆಫ್ ದ ಪವರ್ಸ್, ಪವರ್ಸ್ ಅಂದ್ರೆ ಏನು? ರೇಸ್ ಟು ಮಾಡ್ತೀವಲ್ಲ ಅದ ಪವರ್ಸ್, ಹೌದಲ್ಲ? ಸೊ ಸಮ್ ಆಫ್ ದ ಪವರ್ಸ್ ಎಕ್ಸ್ ಪ್ಲಸ್ ವೈ, ಸಮ್ ಆಫ್ ದ ಪವರ್ಸ್ ಆಫ್ ದ, ಓದ್ರಿ, ಆಫ್ ದ ಟರ್ಮ್ಸ್ ಆಫ್ reactants ಅಂದ್ರೆ ಇವು A ಮತ್ತು B, reactants in the experimentally determined rate equation. ಸೊ ಇದ್ರದ್ದು ಈ ಈಕ್ವೇಷನ್ ಅದ್ದು ಆರ್ಡರ್ ಹೇಳ್ರಿ ಅಂದ್ರೆ ಏನು? ಏನು? x ಪ್ಲಸ್ y. ಮುಗೀತು. ವೆರಿ ಸಿಂಪಲ್ ಆರ್ ನಾಟ್? ಆರ್ಡರ್ ಆಫ್ ಅ ರಿಯಾಕ್ಷನ್ ಅಂದ್ರೆ ಏನು? ಆರ್ಡರ್ ಆಫ್ ರಿಯಾಕ್ಷನ್ ಹೇಳ್ಬೇಕಂದ್ರೆ ಫಸ್ಟ್ ನಮ್ಗೆ ಏನು ಗೊತ್ತಿರಬೇಕು? ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಗೊತ್ತಿರಬೇಕು. ಸೊ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಒಳಗೆ ಏನಿರ್ತೈತಿ? ಆರ್ ಇಸ್ ಈಕ್ವಲ್ಸ್ ಟು ಕೆ ಇಂಟು ಒಂದನೇ ರಿಯಾಕ್ಟೆಂಟ್ ರೇಸ್ ಟು ಒಂದೇನೋ ಒಂದಿರ್ತೈತಿ, ಎರಡನೇ ರಿಯಾಕ್ಟೆಂಟ್ ರೇಸ್ ಟು ಇನ್ನೊಂದೇನೋ ಇರ್ತೈತಿ. ಇವು ರೇಸ್ ಟು ಏನಿರ್ತಾವಲ್ಲ ಅವನ್ನ ಆ್ಯಡ್ ಮಾಡಿಬಿಟ್ರೆ ಏನದು? ಆರ್ಡರ್ ಆಫ್ ಅ ರಿಯಾಕ್ಷನ್. ವಿ ಕ್ಯಾನ್ ಆ್ಯಡ್ ದಿಸ್ ಓನ್ಲಿ, ಅಥವಾ ವಿ ಶುಡ್ ಆ್ಯಡ್ ದಿಸ್ ಓನ್ಲಿ ಇನ್ experimentally determined rate equation, not in theoretically determined rate equation. Understood? Very simple. ಸೊ ಯಾವುದರ ಒಂದು ರಿಯಾಕ್ಷನ್ ಕೊಟ್ಟು ನಿಮ್ಗೆ ಅದರ ರಿಯಾಕ್ಷನ್ ಆರ್ಡರ್ ಹೇಳ್ರಿ ಅಂದ್ರೆ ನೀವು ವಾಪಸ್ ಕ್ವಶನ್ ಕೇಳಿದವ್ರಿಗೆ ಏನು ಕೇಳಬೇಕು? ಆ ರಿಯಾಕ್ಷನ್ದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಕೊಡು, ನಾನು ನಿಮಗೆ ವಾಪಸ್ ಆರ್ಡರ್ ಕೊಡ್ತೀನಿ. ಬಾರ್ಟರ್ ಸಿಸ್ಟಮ್ ಅಂತಾರಿಲ್ರಿ? ನೀ ಒಂದಿನ ಕೊಡು, ನಾ ಒಂದಿನ ಕೊಡ್ತೀನಿ. ನಾನು ನಿಮಗೆ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಕೊಟ್ಟರೆ ನೀವು ನಮ್ಗೆ ಹೆಂಗೆ ಕೊಡ್ತೀರಿ? ಆರ್ಡರ್ ಆಫ್ ಅ ರಿಯಾಕ್ಷನ್. ಓಕೆ, ಸ್ವಲ್ಪ ಇಲ್ಲಿ ಲಕ್ಷ ಕೊಟ್ರಿ. ಇನ್ನೊಂದು ಸಣ್ಣ ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋದು ಐತಿ ಇಲ್ಲಿ.
x plus y is the order of overall reaction. Overall reaction is overall reaction. ಸ್ವಲ್ಪ ಲಕ್ಷ ಕೊಡ್ರಿ. ಈ ಆರ್ಡರ್ ಆಫ್ ಅ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಇಂಡಿವಿಜುವಲ್ ರಿಯಾಕ್ಟೆಂಟ್ಸ್ ಹೇಳ್ಬೋದು ನಾನು. ರಿಯಾಕ್ಟೆಂಟ್ಸ್ ಯಾವ್ಯಾವುದು? ಎ ಆ್ಯಂಡ್ ಬಿ. ಈಗ ಏನು ಹೇಳಿದೆ? ಆರ್ಡರ್ ಆಫ್ ದಿಸ್ ರಿಯಾಕ್ಷನ್ ಏನಂತ ಹೇಳಿದೆ? ವಾಟ್ ಇಸ್ ಆರ್ಡರ್ ಆಫ್ ದ ರಿಯಾಕ್ಷನ್? ಎಕ್ಸ್ ಪ್ಲಸ್ ವೈ. ಇದು ಎಕ್ಸ್ ಪ್ಲಸ್ ವೈ ಇಸ್ ದ ಆರ್ಡರ್ ಆಫ್ overall reaction. If someone asks me what is the order of this reaction ನಾನು x plus y ಅಂತ ಹೇಳ್ತೀನಿ. ಪರ್ಟಿಕ್ಯುಲರ್ ಆಗಿ ಅವ್ರು ಹಿಂಗೆ ಕೇಳಿದ್ರು ಅನ್ಕೊಳ್ಳಿ, ವಾಟ್ ಈಸ್ ದ ಆರ್ಡರ್ ಆಫ್ ದ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎ. ನಾನು ಹೇಳ್ತೀನಿ ಇಂಡಿವಿಜುವಲ್ ರಿಯಾಕ್ಟೆಂಟ್ಸ್ದು ಹೇಳ್ಬೋದು ಆರ್ಡರ್. ಇದು ಎಕ್ಸ್ ಪ್ಲಸ್ ವೈ ನಾನು ಏನು ಹೇಳಿನಲ್ಲ, ಇದು ಓವರ್ ಆಲ್ ರಿಯಾಕ್ಷನ್ ಅದು. If someone asks me what is the order of the reaction with respect to A, ಅವಾಗ ನಾನು x ಅಂತೀನಿ. ಅರ್ಥ ಆಗೈತಿ? What is the order of the reaction with respect to B? ಇಂಡಿವಿಜುವಲ್ ರಿಯಾಕ್ಟೆಂಟ್ಸ್ ಏನ್ ಮಾಡಬೇಕು? ಆ ರಿಯಾಕ್ಟೆಂಟ್ ಎದಕ್ಕೆ ರೇಸ್ ಟು ಆಗಿರ್ತೈತಿ ಅದ. A ರೇಸ್ ಟು ಏನೈತಿ? A ರೇಸ್ ಟು ಏನೈತಿ? So x is order of the reaction with respect to B raised to anything. So what is the order of the reaction with respect to B? What is the overall order of the reaction? Ishta. Very simple. Order of overall reaction is equals to ಏನ್ರಿ? x plus y. Order of reaction with respect to A is equals to x. ಹಂಗ ನೆಕ್ಸ್ಟ್ ಇಲ್ಲಿ ಬರೀತೀನಿ, ಆರ್ಡರ್ ಆಫ್ reaction with respect to B is equals to y. Very simple. Understood? ಒಮ್ಮೆ ಡೆಫಿನೇಷನ್ ಹೇಳ್ರಿ ಆರ್ಡರ್ ಆಫ್ ರಿಯಾಕ್ಷನ್. ಅದು 1 ಮಾರ್ಕ್ ಈಗ ಜನರಲಿ ಕೇಳ್ತಾರೆ. ವಾಟ್ ಈಸ್ ಆರ್ಡರ್ ಆಫ್ ರಿಯಾಕ್ಷನ್? Sum of the powers of molar concentration terms of reactants in the experimentally determined rate equation is called order of the reaction. Is called as ಅನ್ಬೇಕನ್ರಿ ಎಲ್ಲ. ನೋಡು ಒಂದು ಸ್ವಲ್ಪ ಇಂಗ್ಲೀಷ್ ಬಗ್ಗೆ ಮಾತಾಡಿದ್ರೆ ಮಜಾ ಬರ್ತೈತೆ ನನಗೆ. ಅದಕ್ಕಷ್ಟು ನನಗೆ ಸ್ವಲ್ಪ ಏನು ಗೊತ್ತಲ್ಲ ಅದನ್ನ ಹೇಳೋದು. ಈಸ್ ನೋನ್ ಆಸ್ ಅನ್ಬೇಕು ಅಥವಾ ಈಸ್ ಕಾಲ್ಡ್ ಅನ್ಬೇಕು. ಈಸ್ ಕಾಲ್ಡ್ ಆಸ್ ಅನ್ಬಾರ್ದು. ಈಗ ನಾವೇ ಮಾಡೋಣಪ್ಪ. ಅದೇ ಹೇಳಿದ್ನಲ್ಲಿ ಸ್ವಲ್ಪ ನನಗೇನು ಗೊತ್ತಿರ್ತೈತಿ ಅದನ್ನ ಹೇಳಕ್ಕೆ ಮಜಾ ಬರ್ತೈತಿ. ನಂಗೆ ಆ್ಯಕ್ಚುಲಿ ಕೆಮಿಸ್ಟ್ರಿ ಬಿಟ್ಟು ಇಂಗ್ಲೀಷ್ ಹೇಳಿದ್ರೆ ಫುಲ್ ಜಿಗಾಡ್ಕೊಂಡು ಹೇಳ್ತೀನಿ ನಾನು. ಕೆಮಿಸ್ಟ್ರಿ ಬೋರ್ ಆಗ್ಬಿಡುತ್ತೆ ನನಗೆ ಹೇಳಿ ಅಂದ್ರೆ ಬೋರ್ ಅಲ್ಲ, ಮಜಾ ಬರುತ್ತೆ. ಬಟ್ ಇಂಗ್ಲೀಷ್ ಹೇಳಕ್ಕೆ ಇನ್ನೂ ಭಾರಿ ಮಜಾ ಬರುತ್ತೆ. ನೋ ರೆಸ್ಪಾನ್ಸ್ ಎಟ್ ಆಲ್. ಓಕೆ, ಸೊ ಆರ್ಡರ್ ಆಫ್ ರಿಯಾಕ್ಷನ್ ಅರ್ಥ ಆದ? ಒಂದು ರಿಯಲ್ ಎಕ್ಸಾಂಪಲ್. ಈಗ ಇದು ಎ ಬಿ ಬಿಟ್ಟು ನಾವು ಒಂದು ಈಕ್ವೇಶನ್ ಬರೆದ್ರೆ ಅಥವಾ ಆರ್ಡರ್ ಹೇಳ್ತೀರಿ. ಈಗ ಇದನ್ನ ಬರ್ಕೊಂಡಿರಿ. ಬರ್ಕೊಂಡಿಲ್ಲ ಅಂದ್ರೆ ಪಟ್ಟನ್ನು ಬರ್ಕೊರಿ. ಸ್ವಲ್ಪ ಲಘು ಬರ್ಕೋರಿ.
ಏನೇನು ಬರ್ಕೋಬೇಕು, ಕನ್ಸಿಡರ್ ದಿಸ್ ರಿಯಾಕ್ಷನ್ ಅಂತ ಇದನ್ನು ಬರಬೇಕಾ. ಆಮೇಲೆ ಇದೇನು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್. ಆರ್ಡರ್ದ ಡೆಫಿನೇಷನ್ ನಿಮ್ಮ ಬುಕ್ನಾಗ ಐತಿ. ಇಲ್ಲಿ ಬೇಕಂದ್ರೆ ಇನ್ನೊಂದು ಬೇಕಾದ್ರೆ ನಿಮ್ಮ ಮನೆಗೆ ಹೋಗಿ ಬರ್ಕೋರಿ. ಓವರ್ ಆಲ್ ಆರ್ಡರ್ ಆಫ್ ದ ರಿಯಾಕ್ಷನ್ ಅಥವಾ ಆರ್ಡರ್ ಆಫ್ ಓವರ್ ಆಲ್ ರಿಯಾಕ್ಷನ್ ಈಸ್ x plus y. Order of reaction with respect to A is in a order of reaction with respect to B is y. Okay. ಈಗ ರಿಯಲ್ ಎಕ್ಸಾಂಪಲ್ ಒಂದು ತೊಗೊತೀನಿ ನಾನು. ಅದಕ್ಕೆ ನಮ್ಮದು ಒಂದು ಸಣ್ಣ ಕ್ವಶನ್. ಆರ್ಡರ್ ಆಫ್ ಅ ರಿಯಾಕ್ಷನ್ ಥೆರಾಟಿಕಲ್ ಕ್ವಾಂಟಿಟಿನೋ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿನೋ? ಆಬ್ವಿಯಸ್ಲಿ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ. ಯಾಕೆ? ಆರ್ಡರ್ ಹೇಳ್ಬೇಕಂದ್ರೆ ನಮ್ಗೆ ಏನು ಬೇಕು? ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಬೇಕು. ಅಂದ್ರೆ ಆಬ್ವಿಯಸ್ಲಿ ಆರ್ಡರ್ ಆಫ್ ಅ ರಿಯಾಕ್ಷನ್ ವಿಲ್ ಬಿ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ. ಓಕೆ, ಸೊ ಈಗ ಒಂದು ರಿಯಲ್ ಎಕ್ಸಾಂಪಲ್ ನಾನು ಬರೀತೀನಿ, ಅದ್ರದ್ದು ನೀವು ಆರ್ಡರ್ ಹೇಳಬೇಕು. ಬ್ಯಾಲೆನ್ಸ್ ಐತೆ ಅಂತ ನೋಡ್ರಿ. ರಿಯಾಕ್ಷನ್ ಬ್ಯಾಲೆನ್ಸ್ ಇದೆ. 2 ನೈಟ್ರೋಜನ್ 4 ಆಕ್ಸಿಜನ್ ಬ್ಯಾಲೆನ್ಸ್ ಐತೆ. ಹಾಂ, ಇದ್ರ ಆರ್ಡರ್ ಹೇಳ್ರಿ. ಈಗರ ಏನು ಹೇಳಿದ್ದೀಪ, ಬಾರ್ಟರ್ ಸಿಸ್ಟಮ್ ಇದು. ಏನು ನೀ ಏನು ಕೊಡ್ಬೇಕು ನಮ್ಗೆ? ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಕೊಟ್ರೆ ನಾವು ಆರ್ಡರ್ ಕೊಡ್ತೀವಿ. ನೀವು ಬರೀ ರಿಯಾಕ್ಷನ್ ಬರೆದ್ರೆ ಮುಗಿಯಂಗಿಲ್ಲ ಕೆಲಸ. ಏನು ಹೇಳಬೇಕು? ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಹೇಳಬೇಕು. ಸೊ R is equals to K into concentration of NO raised to 2 into concentration of O2 raised to 1. ಏನು? Order of the overall reaction is 3 because 2 plus 1. ಇಲ್ಲಿ 2 ಇತ್ತು, ಇಲ್ಲಿ 2ನ ಬರ್ದಿ, ಇಲ್ಲಿ 1 ಇತ್ತು, ಇಲ್ಲಿ 1ನ ಬರ್ದಿ. ಇದು ಥೆರಾಟಿಕಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಆತಿದು. ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಎಲ್ಲಿಂದ ಆಯ್ತು ಅಂತ ಕ್ವಶನ್ ಬರುತ್ತಿಲ್ಲ. ಬರುತ್ತಿಲ್ರಿ? ನೋ, ಬಿಕಾಸ್ ವಿ ಆಲ್ರೆಡಿ ನೋ ದ್ಯಾಟ್ A and B may or may not be equal to X and Y. ಈ ಸಲ ಅದು ಈಕ್ವಲ್ ಆಗೈತಿ. ಮೇ ಕೇಸ್ ಹ್ಯಾಸ್ ಬೀನ್ upheld. May not case has not been considered. ಹೌದ್ರಿ? Okay, so if I ask you what is the order of the reaction with respect to oxygen? 1. Correct. Order of the reaction with respect to NO? 2. ಪಟ್ ನಂಬರ್ ಕೊಡಿ. ಎಕ್ಸಾಂಪಲ್ ಬರೆದ್ರಿ ಅದು? ಹಾಂ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಅದರದ್ದು ಆರ್ಡರ್ ಹೇಳ್ರಿ. ನಾ ಈಕ್ವೇಷನ್ ಹಂಗೆ ಹೇಳ್ತೀನಿ, ನೀವು ಬರ್ಕೋರಿ. CHCl3 plus Cl2 gives CCl4 plus HCl. CHCl3 plus Cl2 gives CCl4 plus HCl. ಹೊಸ ರಿಯಾಕ್ಷನ್ ಹೋಗಲಿಲ್ಲ ಇದು? ನಿನ್ನೆ ಬಂದಿತ್ತಲ್ಲ. ಹಾಂ, ಇದ್ರದ್ದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಹೇಳೋ ಅವಶ್ಯಕತೆನೇ ಇಲ್ಲ. ನಾನು ಹೇಳ್ಬೇಕಂದ್ರೆ ನೀನು ಡಿಸ್ಕಸ್ ಮಾಡಿವಲ್ಲ. ಸೊ ಆರ್ಡರ್ ಹೇಳ್ರಿ ನೀವು.
ಹಾಂ ಅಥವಾ 1.5 ಹೌದಲ್ಲ 3/2 ಅಂದ್ರು ಒಂದು 1.5 ಅಂದ್ರು ಒಂದು ರೀ 3/2 ಯಾಕೆ ವಿತ್ ರೆಸ್ಪೆಕ್ಟ್ ಟು CHCl3 ಏನು ಬಾಯ್ಸ್ with respect to Cl2 with respect to Cl2 half ಎರಡು ಸೇರಿಸಿದ್ರೆ 3/2 ಅಥವಾ 1.5 ಸೊ ಪಟ್ಟನ್ ಬರಿಬೇಕು ಹಂಗೆ ಇದೊಂದ್ಸಲ ಅಷ್ಟೇ ಬರೆಸ್ತೀನಿ ಮುಂದೆಲ್ಲ ಬರ್ಸ್ಕೊಂಡ್ರೆ ಸೊ ಈ ಎಕ್ಸಾಂಪಲ್ ಆದ್ಮೇಲೆ ನಮ್ಗೆ ಏನು ಗೊತ್ತಾಗುತ್ತೆ ಲಕ್ಷ ಕೊಡ್ರಿ ಇಲ್ಲೇ ಆರ್ಡರ್ ಆಫ್ ಅ ರಿಯಾಕ್ಷನ್ ಹೋಲ್ ನಂಬರು ಇರ್ಬೋದು ಫ್ರಾಕ್ಷನ್ನು ಇರ್ಬೋದು ಹೌದಿಲ್ಲ ಒಂದೇ ಎಕ್ಸಾಂಪಲ್ನಾಗ ಈ ಎಕ್ಸಾಂಪಲ್ನಾಗ ಆರ್ಡರ್ ಎಷ್ಟಿತ್ತು ಓವರ್ ಆಲ್ ಆರ್ಡರ್ 3 ಇತ್ತು ಇದ್ರೊಳಗೆ ಓವರ್ ಆಲ್ ಆರ್ಡರ್ ಎಷ್ಟೈತಿ 3/2 ಅಥವಾ 1.5 ಐತಿ ಸೊ ಆರ್ಡರ್ ಮೇ ಬಿ ಹೋಲ್ ನಂಬರ್ ಆರ್ ಫ್ರಾಕ್ಷನಲ್ ಸೊ ಅದು ಫಿಕ್ಸ್ ಇಲ್ಲ ಓಕೆ ಓಕೆ ಹಾಂ ಈಗ ಇನ್ನೊಂದು ಎಕ್ಸಾಂಪಲ್ ಯಾಕಂದ್ರೆ ಇದರಿಂದ ಮತ್ತೆ ಇನ್ನೊಂದಿಷ್ಟು ಇದ್ರಾಗ ಒಂದು ಸ್ವಲ್ಪ ಸಣ್ಣ ಸಣ್ಣ ಹೇಳೋದು ಮುಂದೆ ಅದಕ್ಕೆ ಎಕ್ಸಾಂಪಲ್ ಇದು ಮತ್ತೆ ಸೇಮ್ ರಿಪೀಟ್ ಮಾಡತ್ತಿಲ್ಲ ನಾನು ಓಕೆ ನಾ ಇಲ್ಲೊಂದು ರಿಯಾಕ್ಷನ್ ಬರಿತೀನಿ H2O2 ಅಂದ್ರೆ ಏನು ಹಾಂ ಹೈಡ್ರೋಜನ್ ಪೆರಾಕ್ಸೈಡ್ ಆ ಜೋಕ್ ಗೊತ್ತೈತೇನ್ರಿ ನಾನು ಆ ಜೋಕ್ ಮಾಡಿದ್ನಲ್ಲ ನೀವು ಕ್ಲಾಸ್ನಾಗ ಕೆಮಿಸ್ಟ್ರಿ ಜೋಕ್ ಮಸ್ತ್ ಐತೆ ಅದು ಜಗ್ಗನಾಗೂ ಬರ್ತೈತೆ ನೀವು ಹೇಳಿದ್ರೆ ಮತ್ತೆ ಅದಕ್ಕೆ ಹೇಳಬೇಡ ಅಂತಾರ ಮಾಡತ್ತೀನಿ ಹೇಳಿದ್ಮೇಲೆ ಅನಾಹುತ ನಕ್ಕು ಮತ್ತು ಕ್ಲಾಸ್ ರೂಮ್ ಎಕ್ಸ್ಪ್ಲೋಡ್ ಆಗಿ ಪಟ್ ಅಂತ ಹೇಳ್ಬಿಡ ಹೇಳಬೇಡ್ರಿ ಹಾಂ ಸೊ ನೀವು ನಿಮ್ಮ ಫ್ರೆಂಡ್ ಒಂದು ರೆಸ್ಟೋರೆಂಟಿಗೆ ಹೋಗಿರ್ತೀರಿ ನೀವು ನಿಮ್ಮ ಫ್ರೆಂಡ್ ಹೆಂಗಂದ್ರೆ ಫಾರ್ ದ ನೇಮ್ ಸೇಕ್ ಫ್ರೆಂಡ್ ಸೋ ಕಾಲ್ಡ್ ಫ್ರೆಂಡ್ ಬಟ್ ಒಳಗೊಳಗೆ ಆಗಂಗಿಲ್ಲ ಸೊ ಅಂಥವರು ನೀವಿಬ್ಬರು ಒಂದು ರೆಸ್ಟೋರೆಂಟಿಗೆ ಹೋಗಿರಿ ಅಲ್ಲಿ ಹೋಗಿ ನೀವೇನಂತೀರಿ ಫಸ್ಟ್ ಅವ ವೇಟ್ರ್ ಬರ್ತಾನೆ ವೇಟ್ರ್ ಬಂದ ಕೂಡ ಏನು ಬೇಕು ಅಂತ ಕೇಳ್ತಾನೆ ನೀವು ಗಿವ್ ಮೀ H2O ಕೆಮಿಸ್ಟ್ರಿ ಜೋಕ್ ಇದು ವೇಟರ್ ಇನ್ ಕೆಮಿಸ್ಟ್ರಿ ನಾಲೆಜ್ ಇರ್ಬೇಕು ಅವ BSc ಇನ್ ಕೆಮಿಸ್ಟ್ರಿ ಮಾಡಿ ಎಲ್ಲೂ ಜಾಬ್ ಸಿಗ್ಲಾರ್ದ ಅದು ಒಂದು ರೆಸ್ಟೋರೆಂಟ್ನಾಗ ವೇಟ್ರ್ ಕೆಲಸ ಮಾಡತ್ತಾನೆ ಸೊ ಗಿವ್ ಮೀ H2O ಅಂತಂದ್ರಿ ಅವಂಗ ಏನು ಅಂತ ಕೇಳ್ತಾವ ಇನ್ನೊಬ್ಬ ನಿಮ್ಮ ಫ್ರೆಂಡ್ ಅದನ್ನು ನೀವು ಆನ್ಸರ್ ಮಾಡ್ತೀರಿ ಗಿವ್ ಹಿಮ್ H2O2 ಅವಂಗೂ ನೀರ ಕೊಡ್ರಿ ಅಂತ ನೀವು ಹೇಳಿರ್ಬೇಕು ವೇಟ್ರ್ ಏನು ಅನ್ಸಿರ್ಬೇಕು ಗಿವ್ ಹಿಮ್ H2O2 ಅನ್ಸಿ ನಿಮ್ಗೆ H2O ಕೊಟ್ಟು ಅವಂಗ H2O2 ಕೊಟ್ಟು ಮುಂದೇನು ಅವ ಸಾಯಿಲಿ ಅಂತ H2O2 ವಿಲ್ ಬಿ ಪಾಯ್ಸನಸ್ ಇನ್ ನೇಚರ್ ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ ಪಾಯ್ಸನಸ್ ಇನ್ ನೇಚರ್ H2O ಈಸ್ ನಾಟ್ ಲಿವಿಂಗ್ ಪ್ರೂಫ್ ದಿವಸ ನೀರು ಕುಡಿದೀವಲ್ರಿ ನಾವು ನೋಡ್ರಿ ಬರೀ ಒಂದು ಆಕ್ಸಿಜನ್ ಎಕ್ಸ್ಟ್ರಾ ಆ್ಯಡ್ ಆದ್ರೆ ಕಂಪ್ಲೀಟ್ ನೇಚರ್ ಚೇಂಜ್ ಆಗುತ್ತೆ ಮಸ್ತ್ ಇತ್ತಿಲ್ ಜೋಕ ಓಕೆ ಅದು ಬಿಡ್ರಿ ಹಾಂ ಈ ರಿಯಾಕ್ಷನಿಗೆ ಬರ್ರಿ ಇದ್ರದ್ದು ಆರ್ಡರ್ ಹೇಳಿ ಅದನ್ನ ಹೊಳೆ ಮನೆ ಟ್ರಿಕ್ ಯೂಸ್ ಮಾಡಬೇಡ ರಿಯಾಕ್ಷನ್ ಬರ್ದಿಲ್ಲ ನೆಕ್ಸ್ಟ್ ಏನು ಬರೀಬೇಕು ನೀನು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಶನ್ ಬರೀಬೇಕು R = K into concentration of H2O2 raised to 1. ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಶನ್ ಬರ್ದೀನಿ ನಾನು ಬರ್ದ ಮೇಲೆ ಮುಂದೆ ನಿಮ್ಮ ಕೆಲಸ ಏನು ಹಾಂ ಹೇಳ್ರಿ ವಾಟ್ ಇಸ್ ಆರ್ಡರ್ ಆಫ್ ದ ರಿಯಾಕ್ಷನ್ ಆರ್ಡರ್ ಆಫ್ ದ ರಿಯಾಕ್ಷನ್ ಈಸ್ ವಾಟ್ ಈಸ್ ದ ಆರ್ಡರ್ ಆಫ್ ದ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು H2O2 ಇರುವುದ
ಇರುದ ಒಂದು ರಿಯಾಕ್ಟೆಂಟ್. ಸೊ ಓವರ್ ಆಲ್ ಆರ್ಡರು ಒನ್. ಆರ್ಡರ್ ಆಫ್ ದ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು H2O2 ಇಸ್ ಆಲ್ಸೋ ಒನ್. ಲಕ್ಷ ಕೊಡ್ರಿ. ಈ ರಿಯಾಕ್ಷನಿಗೆ ಲಕ್ಷ ಕೊಡ್ರಿ ಎಲ್ಲರೂ. ಈ ರಿಯಾಕ್ಷನಿಗೆ ನಾವು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಸ್ಟ್ ಆರ್ಡರ್ ರಿಯಾಕ್ಷನ್. ಏನು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದ್ರೆ ವೆರಿ ಸಿಂಪಲ್. ದ ರಿಯಾಕ್ಷನ್ ಹೂಸ್ ಆರ್ಡರ್ ಈಸ್ ಒನ್ ಈಸ್ ಕಾಲ್ಡ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಯಾವ ರಿಯಾಕ್ಷನ್ದ ಆರ್ಡರ್ ಒನ್, ಇದು ಒಂದು ಎಕ್ಸಾಂಪಲ್ ಆಯ್ತು. ಹಿಂಗೆ ಬಹಳಷ್ಟು ರಿಯಾಕ್ಷನ್ಸ್ ಇರ್ತಾವೆ ಹೂಸ್ ಆರ್ಡರ್ ವಿಲ್ ಬಿ ಒನ್. ದೋಸ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್. ಸೊ ಅದರದ್ದು ಒಂದು ಎಕ್ಸಾಂಪಲ್. ಸೊ ಇಫ್ ಸಮ್ವನ್ ಆಸ್ಕ್ಸ್ ಅಥವಾ ಎಕ್ಸಾಮ್ನಾಗ ಕೇಳಿದ್ರೆ 1 ಮಾರ್ಕಿಗೆ ವಾಟ್ ಇಸ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್ ಏನೇನು ಬರೀತೀರಿ? 2 ಮಾರ್ಕ್ಸಿಗೆ ಕೇಳಿದ್ರೆ ವಾಟ್ ಇಸ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಎಕ್ಸಾಂಪಲ್. ಡಿಫೈನ್ ಫಸ್ಟ್ ಆರ್ಡರ್ ರಿಯಾಕ್ಷನ್. The reaction whose order is 1 is called first order reaction. Give example ಅಂದ್ರೆ ಇದನ್ನ ಬರೀಬೇಕು ಅಥವಾ ಬೇರೆ ಯಾವ್ದಾರು ಬರೀಬಹುದು, ಒಟ್ಟು ಒಂದು ಇರ್ಬೇಕು ಅದ್ರದ್ದು. ಸೊ ಪ್ರತಿಯೊಂದು ಈಗ ಫಸ್ಟ್ ಆರ್ಡರ್ ರಿಯಾಕ್ಷನ್ ಹೇಳಿದ್ರೆ ನೆಕ್ಸ್ಟ್ ಯಾವ್ದು ಬರ್ತೈತಿ? ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಬರ್ತೈತಿ. ಸೊ ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸಾಂಪಲ್ ಅಂದ್ರೆ ನೀವು ನೆನ್ಪಿಡಬೇಕು. ಓಕೆ, ಸೊ ಫಸ್ಟ್ ಆರ್ಡರಿಗೆ ಇದನ್ನ ನೆನ್ಪಿಡ್ರಿ. ಅಥವಾ ನಿಮ್ಗೆ ಇನ್ನೊಂದು ಯಾವ್ದಾರು ಮುಂದೆ ಸಿಂಪಲ್ ಎಕ್ಸಾಂಪಲ್ ಬಂದ್ರೆ ಅದನ್ನ ನೆನ್ಪಿಟ್ರಿ, ಒಟ್ಟು ಒಂದು ನೆನ್ಪಿಟ್ರಿ. ಸೊ ಅಲ್ಲಿ ಬರ್ಕೊಂಬಿಡ್ರಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇದು ಅಂತಂದು ಬ್ರಾಕೆಟ್ನಾಗ. ಡೆಫಿನೇಷನ್ ಬೇಕಾದ್ರೆ ನೀವು ಆಮೇಲೆ ಬೇಸ್ ಬುಕ್ನಾಗ ರೆಫರ್ ಮಾಡ್ಬೋದು, ಅಥವಾ ನಾ ಈಗ ನಾ ಹೇಳಿದ್ದೆ ಬರಿಬೋದು. ವೆರಿ ಸಿಂಪಲ್ ಡೆಫಿನೇಷನ್. ದ ರಿಯಾಕ್ಷನ್ ಹೂಸ್ ಆರ್ಡರ್ ಈಸ್ 1 ಈಸ್ ಕಾಲ್ಡ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ನೆಕ್ಸ್ಟ್ ಎಕ್ಸಾಂಪಲ್ ಬರತ್ತೀನಿ ನಾನು. ಏನು ರಿಯಾಕ್ಷನ್ ನೋಡ್ರಿ ಇದು? ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಅಯೋಡಿನ್ ಟು ಗಿವ್ ಹೈಡ್ರೋಜನ್ ಅಯೋಡೈಡ್. ಇಸ್ ಇಟ್ ಬ್ಯಾಲೆನ್ಸ್ಡ್? ಏನು ಮಾಡ್ಬೇಕು ಈಗ? ಬ್ಯಾಲೆನ್ಸ್ ಆತ. ಹಾಂ, ಇದ್ರದ್ದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಶನ್ R is equals to K into concentration of H2 into concentration of I2. Experimentally determined rate equation barde nanu. Barad mele you can easily tell the order of a reaction. ಏನು? Overall order of this reaction is, because ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದ್ದಂಗೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಇದ್ದಂಗೆ. 1 plus 1 is, so order of this reaction is 2. What is the order of the reaction with respect to I2? 1. What is the order of the reaction with respect to H2? 1. Okay, so this is a second order reaction. Second order reaction. The reaction, define second order reaction. The reactions whose order is 2 is called second order reaction. ಪಟ ಪಟ ಇದೆ ಆತಲ್ಲ, ಬರ್ಕೊಂಡ್ರಿ? ಹಾಂ, ಸೆಕೆಂಡ್ ಆರ್ಡರ್ ಅಂದ್ರೆ ಮುಂದೆ ಹಂಗೆ ಥರ್ಡ್ ಆರ್ಡರ್ ಇರುತ್ತೆ, ಫೋರ್ತ್ ಆರ್ಡರ್, ಫಿಫ್ತ್ ಆರ್ಡರ್, ಹಂಗಿರಂಗಿಲ್ಲ ಅಷ್ಟು ಈಸಿಲಿ. ಎಲ್ಲೋಗೈತಿ? ಹಾಂ, ಮುಂದೆ ಹೇಳ್ತೀನಿ ನಾನು ನಿಮ್ಗೆ ಎದಕ್ಕಂತ. ಥರ್ಡ್ ಆರ್ಡರ್ ರಿಯಾಕ್ಷನ್ನ ಹೈಯೆಸ್ಟ್, ಫೋರ್ತ್ ಆರ್ಡರ್ ರಿಯಾಕ್ಷನ್ ಮೋಸ್ಟ್ ಪ್ರಾಬ್ಲಿ ನಿಮಗೆ ಕಾಣ ಸಿಗುವುದಿಲ್ಲ. ಥರ್ಡ್ ಆರ್ಡರ್ ರಿಯಾಕ್ಷನ್ನ ಹೈಯೆಸ್ಟ್. ಎದಕ್ಕೆ ಏನು ಮುಂದೆ ನಮ್ಮ ಡಿಸ್ಕಷನ್ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನಾನು ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ. ನಾ ಇಲ್ಲಿ ರಿಯಾಕ್ಷನ್ ಬರ್ದಂಗೆ ನೀವು ಬರ್ಕೊಂಡು ಹೊಂಟ್ಬಿಟ್ರೆ ಅಂದರೆ ಟೈಮ್ ಸೇವ್ ಆಗುತ್ತೆ.
ಇವು ಕಂಡೀಷನ್ಸ್ ಇವು ಅಷ್ಟೇ. ಬ್ಯಾಲೆನ್ಸ್ ಐತನ್ರಿ ಇದು? ಏನು ಮಾಡಲಿ? ಬ್ಯಾಲೆನ್ಸ್ ಮಾಡೋಕೆ ಏನು ಮಾಡಲಿ? 2HCl ಇದು ಬ್ಯಾಲೆನ್ಸ್ ಆಯ್ತು. ಕಂಡೀಷನ್ಸ್ ಏನಂದ್ರೆ ಇದು ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಓವರ್ ವಾಟರ್ ಈ ರಿಯಾಕ್ಷನ್ ಮಾಡೋದು. ಡಿಫ್ಯೂಸ್ಡ್ ಸನ್ಲೈಟ್ ಓವರ್ ವಾಟರ್ ಅಂದರೆ H ನೀವು ಒಂದು ಬರೀತಾರ. ಫೋಟಾನ್ E is equals to H. ಹಾಂ ಅದನ್ನು ಬರ್ತೀನಿ. ಎನರ್ಜಿ ಆಫ್ ಅ ಫೋಟಾನ್. ಫೋಟಾನ್ ಅಂದರೆ ಸೂರ್ಯನಿಂದ ಬರ್ತಿರ್ತಿಲ್ರಿ ಅದು. ಹಾಂ ಸೊ ಸನ್ಲೈಟ್ ಪ್ರೆಸೆನ್ಸ್ನಾಗ ಓವರ್ ವಾಟರ್ ಮಾಡಿ. ಈ ಕಂಡೀಷನ್ಸ್ ಅಷ್ಟೇ, ಕಂಡೀಷನ್ಸ್ ನಮ್ಗೆ ಸಂಬಂಧ ಇಲ್ಲ. ರಿಯಾಕ್ಷನ್ ಅಷ್ಟು ಲಕ್ಷ ಕೊಡ್ರಿ. H2 plus Cl2 gives 2HCl. This is a reaction. So now I'll experimentally determine rate equation ಬರೀತೀನಿ. R is equals to K into concentration of H2 raised to 0 into concentration of Cl2 raised to 0. Experimentally determine rate equation ಬರ್ದಿನ. R is equals to K into concentration of H2 raised to 0 into Cl2 raised to 0. What is the order of the reaction? 0. Because 0 plus 0 is 0 ಕ 0 ನ ಸೇರಿಸಿದ್ರೆ ಏನು ಬರ್ತೈತಿ? 0 ಬರ್ತೈತಿ, ಏನು ಬರಂಗಿಲ್ಲ. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ is 0. Overall order of the reaction is 0. What is the order of the reaction with respect to H2? 0. What is the order of the reaction with respect to Cl2? 0. What is the overall order of the reaction? 0. What ಇದು ಎಲ್ಲ 0. Now if I ask you, ಸ್ವಲ್ಪ ಹಂಗೆ ವಿಚಾರ ಮಾಡಿ ಹೇಳ್ರಿ, ಆರ್ಡರ್ ಆಫ್ ದ ರಿಯಾಕ್ಷನ್ 0 ಅಂದ್ರೆ ನಿಮ್ಗೆ ಏನು ಅನ್ಸುತ್ತೆ? ಆರ್ಡರ್ ಆಫ್ ದ ರಿಯಾಕ್ಷನ್ 0 ಅನ್ಸುತ್ತೆ, ಮತ್ತೇನು ಅನ್ಸಂಗಿಲ್ಲ. Now if I make a statement, is it true or false here? If the order of the reaction is 0, then rate of the reaction is independent of concentration of reactants. Rate of the reaction does not depend on concentration of reactants. If the order of the reaction is 0, the rate of the reaction does not depend on concentration of the reactants. Athwa the rate of the reaction is independent of concentration of reactants. Andra, is my statement true or false? True or false? True. Here. Yes, sir. Yes, absolutely true. Why? R is equals to K into anything raised to 0? 1. Anything raised to 0? 1. K into 1? 1. K into 1 is 1. 4 into 1 is 1. 4 ಒಂದ್ಲೆ 1, 5 ಒಂದ್ಲೆ 1. K into 1 is? Into 1 is? So R is equals to? R is equals to rate constant ಬಂತು. Rate is equals to rate constant ಬಂತು. ಇಲ್ಲಿ ಎಲ್ಲರ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಅದಾವನ? ರಿಯಾಕ್ಟೆಂಟ್ಸ್ ಯಾವ್ಯಾವ ಇಲ್ಲಿ? H2 ಮತ್ತು Cl2. ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಮತ್ತು ರೇಟನ್ನ ಈಕ್ವೇಟ್ ಮಾಡೋ ಈಕ್ವೇಷನ್ ಇದು, ಹೌದಲ್ಲ? ಹೌದಲ್ರಿ? ಸೊ ಈ ರೇಟ್ ಇಕ್ವೇಷನ್ ಒಳಗೆ R is equals to K ಬಂತು ಬರೇ. ಇವು ಹೋಗಿಬಿಟ್ಟು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಸಂಬಂಧ ಇಲ್ಲ. ಸೊ ರೇಟ್ ಎದ್ರ ಮೇಲೆ ಡಿಪೆಂಡ್ ಇಲ್ಲ, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಮೇಲೆ ಡಿಪೆಂಡ್ ಇಲ್ಲ. ಯಾವಾಗ? ಆರ್ಡರ್ ಆಫ್ ದ ರಿಯಾಕ್ಷನ್ 0 ಇದ್ದಾಗ. ಸೊ ಮೈ ಸ್ಟೇಟ್ಮೆಂಟ್ ಈಸ್, ಇಫ್ ದ ಆರ್ಡರ್ ಆಫ್ ದ ರಿಯಾಕ್ಷನ್ ಈಸ್ 0, then the rate of the reaction is independent of concentration of reactants. Rate of the reaction does not
ಡಿಪೆಂಡ್ ಆನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಈ ಕಾನ್ಸೆಪ್ಟ್ ನಾವು ಯಾಕೆ ಕಲಿಯಾಗ್ತೀವಿ? ರೇಟ್ ಆಫ್ ದ ರಿಯಾಕ್ಷನ್, ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್, ಲಕ್ಷ ಕೊಡ್ರಿ, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ರೇಟ್ ಆಫ್ ರಿಯಾಕ್ಷನ್ ಒಳಗೆ ಎರಡನೇದು ಐತಿ ಇದು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಮತ್ತು ರೇಟ್ ಆಫ್ ದ ರಿಯಾಕ್ಷನ್ ಡಿಪೆಂಡೆಂಟ್ ಅದಾವಿಲ್ಲ, ಅದಕ್ಕೆ ಕಲಿಯಾಗ್ತೀವಿಲ್ಲ. ಆದ್ರೆ ಯಾವಾಗ ಡಿಪೆಂಡೆಂಟ್ ಇರಂಗಿಲ್ಲ, ಯಾವಾಗಿರಂಗಿಲ್ಲ. ಆರ್ಡರ್ ಆಫ್ ದ ರಿಯಾಕ್ಷನ್ 0 ಇದ್ದಾಗ ರೇಟ್ ಆಫ್ ದ ರಿಯಾಕ್ಷನ್ನಿಗೂ ರಿಯಾಕ್ಟೆಂಟ್ಸಿಗೂ ಸಂಬಂಧ ಇಲ್ಲ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಇದ್ಯಾಕಂದ್ರೆ ನನಗೂ ಗೊತ್ತಿಲ್ಲ, ರೈಮ್ ಮಾತಲ್ರಿ ಅದು. ಸೊ ಅಂದೆ, ಒಂದಿಷ್ಟು ಮಂದಿಗೆ ಅನಿಸಿರ್ತೈತಿ. ಈಗ ನೀವು ಕಮರ್ಸ್ ಅನ್ರಿ, ಯಾರ್ಯಾರು ಈ ಕಲರ್ ಡ್ರೆಸ್ನ ಯಾರ್ಯಾರು ಅದ್ರಿ? ನೀವು ಲಾಸ್ಟ್ ಟೈಮ್ ಇದ್ರಿ ಅನ್ಸುತ್ತೆ, ಲಾಸ್ಟಿಗೆ ಬಂದಿದ್ರಿ? ಇಲ್ಲ, ನೀವು ನೋಡ್ದಂಗೆ ಆಯ್ತು. ಟ್ಯೂಷನಿಗೆ ಏನಾರು ಬರ್ತಿದ್ರಿ ಅಂತ ಸ್ಟಾರ್ಟಿಂಗ್ ಬಂದಿದ್ರೆ? ಓಕೆ, ಹಾಂ. ಸೊ ನೀವು ಈ ಟೈಮ್ ಈ ವರ್ಷ ಒಂದು ಎದಕ್ಕೆ ನಂಗಾಯ್ತೀರಿ ಯಾಕೆ? ಆಮೇಲೆ ಅವ್ರಿಗೆ ಅನಿಸ್ತೈತಿ ಇನ್ನೇನೋ ಮಾತಾಡ್ತಿರ್ತಾನೆ, ನಿಮ್ಗೆ ಸ್ವಲ್ಪ ರೂಢಿ ಐತಿ. ಓಕೆ, ನಿಮ್ಮ ಹೆಸರೇನು ರೀ? ಗ್ರೀನ್ ತರುಣ್, ಕರಣ್, ನಂದೀಶ್. ಓಕೆ, ನೀವು ಯಾಕೆ ಕಲರ್ ಡ್ರೆಸ್ ತೊಗೊಂಡ್ರಿ? ಓಕೆ, ಹಾಂ. ಸೊ ಈಗ ನಾ ಆಗಲೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೆ, ಆರ್ಡರ್ ಆಫ್ ದ ರಿಯಾಕ್ಷನ್ ಮೇ ಬಿ ಹೋಲ್ ನಂಬರ್ ಆರ್ ಫ್ರಾಕ್ಷನ್ ಅಂತ ಸ್ಟೇಟ್ಮೆಂಟ್ ಮಾಡಿದ್ನಿಲ್ಲ? ಆ ಸ್ಟೇಟ್ಮೆಂಟನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು ನಾವೀಗ. ಆರ್ಡರ್ ಆಫ್ ದ ರಿಯಾಕ್ಷನ್ ಮೇ ಬಿ ಹೋಲ್ ನಂಬರ್, ಫ್ರಾಕ್ಷನ್ ಆರ್ ಝೀರೋನೂ ಇರ್ಬೋದು, ಹೌದಿಲ್ರಿ? ಹಾಂ. ಸೊ ಏನಾರ ಇರಬಹುದು ಅನ್ನೋದು ನಮಗೆ ಹೆಂಗೆ ಗೊತ್ತಾಗುತ್ತಾ? ಅಲ್ಟಿಮೇಟ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ವಾಟ್ ಈಸ್ ಅ ಝೀರೋ ಆರ್ಡರ್ ರಿಯಾಕ್ಷನ್? The reaction whose order is 0 is called zero order reaction. Give an example. H2 plus Cl2 gives 2HCl, sunlight or water. R is equals to K into concentration of H2 raised to 0 into concentration of Cl2 raised to 0. So overall order of the reaction is 0. And ಇವನ್ನೆಲ್ಲ ಬರೋ ಅವಶ್ಯಕತೆ ಇಲ್ಲ, ಹಂಗೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್. ರೇಟ್ ಆಫ್ ದ ರಿಯಾಕ್ಷನ್ ಇನ್ ದಿಸ್ ಕೇಸ್ ರೇಟ್ ಆಫ್ ದ ರಿಯಾಕ್ಷನ್ ಡಸ್ ನಾಟ್ ಡಿಪೆಂಡ್ ಆನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಓಕೆ, ಹಾಂ. ಸೊ ಇಲ್ಲಿಗೆ ಆರ್ಡರ್ ಆಫ್ ದ ರಿಯಾಕ್ಷನ್ ಬಗ್ಗೆ ನಮ್ಮ ಡಿಸ್ಕಷನ್ ಮುಗೀತು. ಈಗ ಇದ್ರದ್ದು ಡಿಸ್ಕಷನ್ ಕಂಟಿನ್ಯೂ ಮಾಡೋಣ. ಅದು ಒಂದು ಸ್ವಲ್ಪ ನೆಕ್ಸ್ಟ್ ಕಾನ್ಸೆಪ್ಟ್ ಆಗುತ್ತೆ, ಅದ್ರದ್ದು ಹೆಡ್ಡಿಂಗ್ ಹಾಕೋರಿ. Rate constant, heading rate constant and units of rate constant. ಅದು ರೆಕಾರ್ಡ್ ಆಗತ್ತೈತಿಲ್ಲ? ಎಷ್ಟೊತ್ತು ಟೈಮ್ ಅದು? 42. Rate constant and units of rate constant. ಯೂನಿಟ್ ಅಂದಿಲ್ಲ ನಾನು, ಏನಂದೀನಿ? ಯೂನಿಟ್ಸ್ ಅಂದೆ. ಅಂದ್ರೆ ಏನ್ರಿ, ಒಂದಕ್ಕಿಂತ ಜಾಸ್ತಿ ಯೂನಿಟ್ಸ್ ಇರ್ತಾವು ರೇಟ್ ಕಾನ್ಸ್ಟೆಂಟಿಗೆ. ಓಕೆ, ಈಗ ಫಸ್ಟ್ ರೇಟ್ ಕಾನ್ಸ್ಟೆಂಟ್ ಡಿಫೈನ್ ಮಾಡ್ರಿ ಅಂತಂದ್ರೆ ಫಸ್ಟ್ ಒಂದು ಪಟ್ ಅಂತ ಇನ್ನು ತಗೊಳ್ಳೋಣ ನಾವು. ಒಂದು ಹಂಗೆ ಎಕ್ಸಾಂಪಲ್, A plus B gives ಪ್ರಾಡಕ್ಟ್ಸ್. ಹಾಂ, ಇದಕ್ಕೆ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ರೇಟ್ ಇಕ್ವೇಷನ್ ಬರೀರಿ ಅಂದರೆ ಹೆಂಗೆ ಬರೀತೀರಿ? R is equals to ಪಟ್ ಹೇಳಪ್ಪ, K into concentration of A raised to X into B raised concentration of B raised to Y.
ಈಗ ಆರ್ ಇಸ್ ಈಕ್ವಲ್ಸ್ ಟು ಕೆ ಆಗ್ಬೇಕಂದ್ರೆ ಆಗಲೇ ಕೇಸ್ನಾಗ ಆಗಿತ್ತಲ್ಲ, 0 ಆರ್ಡರ್ ಇದ್ದಾಗ ಆಗಿತ್ತಲ್ಲ, ಆಗಿತ್ತಿಲ್ಲ? ಹಾ, ಈಗ ಆರ್ ಇಸ್ ಈಕ್ವಲ್ಸ್ ಟು ಕೆ ಆಗ್ಬೇಕಂದ್ರೆ ಇದು 1 ಆಗ್ಬೇಕು, ಇದು 1 ಆಗ್ಬೇಕು. ಆಗಲೇ ಏನಾಗಿತ್ತು, ದಿಸ್ ರೇಸ್ ಟು 0 ಆಗಿ ಇದು 1 ಆಗಿತ್ತು. ಬಿಕಾಸ್ ಎನಿಥಿಂಗ್ ರೇಸ್ ಟು 0 ಇಸ್ 1, ಎನಿಥಿಂಗ್ ರೇಸ್ ಟು 0 ಇಸ್ 1. ಸೊ ಇದು 1 ಆಗ್ಬೇಕು, ಇದು 1 ಆಗ್ಬೇಕು. ನಮ್ಗೆ ಏನಾಗ್ಬೇಕಂದ್ರೆ ಆರ್ ಇಸ್ ಈಕ್ವಲ್ಸ್ ಟು ಕೆ ಆಗ್ಬೇಕಂದ್ರೆ ಹಿಂಗೆ ಅನ್ಬೋದು ನಾನು, ಎಕ್ಸ್ ವೈ 0 ಇರ್ಬೋದು, ಅಥವಾ ಕಾನ್ಸಂಟ್ರೇಷನ್ ಆಫ್ ಎ ಮತ್ತು ಕಾನ್ಸಂಟ್ರೇಷನ್ ಆಫ್ ಬಿ ಯೂನಿಟಿ. ಯೂನಿಟಿ ಅಂದರೆ 1. ಸೊ ಇದು ಹೋಲ್ 1 ಆಯ್ತು, ಇದು ಹೋಲ್ 1 ಆಯ್ತು ಅಂದ್ರೆ 1 into 1 is 1, 1 into k is k. ಸೊ r is equals to k. ಸೊ ರೇಟ್ ಕಾನ್ಸ್ಟಂಟ್ ಡಿಫೈನ್ ಮಾಡ್ರಿ ಅಂದ್ರೆ ಹಿಂಗೆ ಮಾಡ್ಬೋದು ನಾನು. ರೇಟ್ ಕಾನ್ಸ್ಟಂಟ್ ಆಫ್ ಅ ರಿಯಾಕ್ಷನ್, ಲಕ್ಷ ಕೊಡ್ರಿ, ಬರ್ಕೊಳ್ಳೋರಿ ಅಂತ ಅಲ್ಲಿ ಇಲ್ಲ ಅಂದ್ರೆ ಮೊದಲು ಲಕ್ಷ ಕೊಡ್ರಿ. ರೇಟ್ ಕಾನ್ಸ್ಟಂಟ್ ಆಫ್ ಅ ರಿಯಾಕ್ಷನ್, ರೇಟ್ ಕಾನ್ಸ್ಟಂಟ್ ಅಂದ್ರೆ ಇಲ್ಲಿ ಆರ್ ಓ ಕೆನು ಇದೇನು ರೇಟ್ ಆಫ್ ಅ ರಿಯಾಕ್ಷನ್, ಕೆ ಅಂದ್ರೆ ರೇಟ್ ಕಾನ್ಸ್ಟಂಟ್. ರೇಟ್ ಕಾನ್ಸ್ಟಂಟ್ ಆಫ್ ಅ ರಿಯಾಕ್ಷನ್ ಈಸ್ ಡಿಫೈನ್ಡ್ ಆಸ್ ಲಕ್ಷ ಕೊಡ್ರಿ, ರೇಟ್ ಆಫ್ ದ ರಿಯಾಕ್ಷನ್ when the molar concentrations of all the reactants in rate equation are unity. ಇನ್ನೊಮ್ಮೆ ರಿಪೀಟ್ ಮಾಡಲಿ, ನಾನು ಓದ್ಕೊಂತ ಹೇಳಾಗ್ತಿದ್ದೆ, ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ರೇಟ್ ಕಾನ್ಸ್ಟಂಟ್ ಆಫ್ ಅ ರಿಯಾಕ್ಷನ್ ಈಸ್ ಡಿಫೈನ್ಡ್ ಆಸ್ ರೇಟ್ ಆಫ್ ದ ರಿಯಾಕ್ಷನ್. ಇಲ್ಲಿ ಹೇಳ್ತಿಂತಾರೆ ನಾನು, ಅಂದ್ರೆ ನಿಮ್ಗೆ ಕರೆಕ್ಟ್ ಅರ್ಥ ಆಗುತ್ತೆ. ರೇಟ್ ಕಾನ್ಸ್ಟಂಟ್ ಆಫ್ ಅ ರಿಯಾಕ್ಷನ್ ಈಸ್ ಡಿಫೈನ್ಡ್ ಆಸ್ ರೇಟ್ ಆಫ್ ದ ರಿಯಾಕ್ಷನ್, ಕೆ ಈಸ್ ಈಕ್ವಲ್ಸ್ ಟು ಆರ್. ಯಾವಾಗ ಆಗುತ್ತೆ ಅಂದ್ರೆ ರೇಟ್ ಆಫ್ ದ ರಿಯಾಕ್ಷನ್ ವೆನ್ ಮೋಲಾರ್ ಕಾನ್ಸಂಟ್ರೇಷನ್ಸ್ ಆಫ್ ಆಲ್ ದ ರಿಯಾಕ್ಟೆಂಟ್ಸ್ ಇರುವ ಎರಡು ಎ ಬಿ, ಹೌದಲ್ಲ, ಆಲ್ ದ ರಿಯಾಕ್ಟೆಂಟ್ಸ್ ಇನ್ ದ ರೇಟ್ ಇಕ್ವೇಶನ್ ಆರ್ ಯೂನಿಟಿ. ಸೊ ಅಂದ್ರೆ ಇದು 1 ಆದಾಗ ಆರ್ ಇಸ್ ಈಕ್ವಲ್ಸ್ ಟು ಕೆ ಆಗುತ್ತಿಲ್ಲ? ಹಾಂ. ಸೊ ಇದು ರೇಟ್ ಕಾನ್ಸ್ಟಂಟ್ ಡೆಫಿನೇಷನ್. ಅಲ್ಲಿ ಇಲ್ಲ ಅಂದ್ರೆ ಬರೆಸ್ತೀನಿ, ಒಂದು ಸೆಕೆಂಡ್. ಹಾಂ, ಪೇಜ್ ನಂಬರ್ 92 ಒಳಗೆ ಐತಿ. ಆರ್ಡರ್ ಆಫ್ ರಿಯಾಕ್ಷನ್ಕಿನ್ನ ಸ್ವಲ್ಪ ಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೇಟ್ ಕಾನ್ಸ್ಟಂಟ್ ಐತಿ. ಅದ್ರ ಮೇಲೆ ನೋಡ್ರಿ, ರೇಟ್ ಆರ್ ವೆಲಾಸಿಟಿ ಕಾನ್ಸ್ಟಂಟ್ ಈಸ್ ದ, ಓದ್ರಿ, ರೇಟ್ ಆಫ್ ದ ರಿಯಾಕ್ಷನ್ ವೆನ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಈಚ್ ರಿಯಾಕ್ಟೆಂಟ್ ಈಸ್ ಟಿ. ಐತಿಲ್ಲ ಡೆಫಿನೇಷನ್. ಇನ್ ರೇಟ್ ಇಕ್ವೇಶನ್ ಅಂತ ಇಲ್ಲ ಅಷ್ಟೇ. ಸೊ ನಾ ಈಗೇನು ಹೇಳಿದ್ದೆ ಅದನ್ನಾರ ಬರ್ರಿ. ಓಕೆ, ಅಂಡರ್ಸ್ಟುಡ್? ಹಾಂ, ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೇಟ್ ಕಾನ್ಸ್ಟಂಟ್ ಒಂದಿಷ್ಟು ಕೊಟ್ಟಾರ, ಅದನ್ನ ನಾವು ಸದ್ಯ ನೋಡೋಕೆ ಹೋಗೋದು ಬೇಡ. ನಮ್ಮ ಫೋಕಸ್ ಏನೈತಿ ಈಗ, ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟಂಟ್. ಓಕೆ, ಸೊ ಈಗ ನೀವು ಇದನ್ನು ಡಿಫೈನ್ ಮಾಡಿದ್ರೆ, ರೇಟ್ ಕಾನ್ಸ್ಟಂಟ್ ಡಿಫೈನ್ ಮಾಡಿದೆ, ಅರ್ಥ ಆಯ್ತಾ? ಹಾಂ, ಈಗ ಅದನ್ನು ಡೆಫಿನೇಷನ್ನು ಅಲ್ಲೇ ಐತಿ. ಈಗ ನಾವು ವಿಲ್ ಬಿ ಫೋಕಸಿಂಗ್ ಆನ್ ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟಂಟ್. ಸೊ ಕನ್ಸಿಡರ್ ದ ರಿಯಾಕ್ಷನ್ ಅಂತ ಬರೀ. ಕನ್ಸಿಡರ್ ದ ರಿಯಾಕ್ಷನ್ ಅದ ಬರೀರಿ. ಯಾವುದು? A moles of A plus B moles of B gives C moles of C and D moles of D. ಬರ್ದ್ರಿ? ಬರ್ದ್ಮೇಲೆ ಅದ್ರ ಕೆಳಗೆ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ರೇಟ್ ಇಕ್ವೇಶನ್ ಏನು ಬರೀತೀರಿ? R is equals to K into, ಹೇಳ್ರಿ, concentration of A raised to X into concentration of B raised to Y. ಇದೇನು ಇಲ್ಲಿ ಬರೀರಿ ಬ್ರಾಕೆಟ್ನಾಗ. ಏನಿದೆ? ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಶನ್. ವೇರ್ ಇಲ್ಲಿ ಲಕ್ಷ ಕೊಡ್ರಿ, ವೇರ್ ಎಕ್ಸ್ ಪ್ಲಸ್ ವೈ ಅಂದ್ರೆ ಏನು? ಆರ್ಡರ್ ಆಫ್ ದ ರಿಯಾಕ್ಷನ್. ಇದ್ರ ಸದ್ಯ ನಾನು ಎಕ್ಸ್ ಪ್ಲಸ್ ವೈ ಅನ್ನೋದನ್ನ ಇಸ್ ಈಕ್ವಲ್ಸ್ ಟು ಎನ್ ಅನ್ಕೊಂಡೆ.
ಅದನ್ನ ಹಂಗೆ ಆರ್ಡರ್ ಆಫ್ ದ ರಿಯಾಕ್ಷನ್ ಎಕ್ಸ್ ಪ್ಲಸ್ ವೈ, ಪ್ರತಿ ಸಲ ಎಕ್ಸ್ ಪ್ಲಸ್ ವೈ ಅನ್ನೋಕಿನ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಎನ್ ಅಂದು ಆ ಎನ್ನ ಆರ್ಡರ್ ಆಫ್ ಅ ರಿಯಾಕ್ಷನ್ ಅಂತೀವಿ. ವೇರ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಎನ್ ಈಸ್ ಏನು ಆರ್ಡರ್ ಆಫ್ ದ ರಿಯಾಕ್ಷನ್. ಓಕೆ, ಈಗ ನಾವು ಏನು ಮಾಡಕ್ಕೆ ಹೊಂಟೀವಿ, ರೇಟ್ ಕಾನ್ಸ್ಟೆಂಟ್ ಡಿಫೈನ್ ಮಾಡಿದ್ವಿ. ನೆಕ್ಸ್ಟ್ ಈಗ ಏನು ಕೆಲಸ ನಮ್ದು, ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್. ಸೊ ಇದನ್ನು ನೋಡ್ಸ್ಕೊಡ್ರಿ. ಇಲ್ಲಿ ಕೆ ಆರ್ ಎಚ್ ಎಸ್ನಾಗ ಇಡ್ತೀನಿ, ಅಂದರೆ ಕೆ ಒಂದು ಕಡೆ ಇಡ್ತೀನಿ, ಉಳ್ಕಿದೆಲ್ಲ ಇನ್ನೊಂದು ಕಡೆ ತೊಗೊಂಬೋದು. ಏನಾಗುತ್ತೆ ಆರ್ ಡಿವೈಡೆಡ್ ಬೈ ಇದನ್ನ ಈ ಕಡೆ ತೊಗೊಂಬರ್ತೀನಿ, ಏನಾಗುತ್ತೆ ಕಾನ್ಸಂಟ್ರೇಷನ್ ಆಫ್ ಎ ರೇಸ್ ಟು ಎಕ್ಸ್ ಇಂಟು ಕಾನ್ಸಂಟ್ರೇಷನ್ ಆಫ್ ಬಿ ರೇಸ್ ಟು ವೈ ಆಗುತ್ತಾ? ಕರೆಕ್ಟ್. ಹಾಂ, ಈಗ ಇದನ್ನ ಹಿಂಗೆ ಬರಿತೀನಿ. ರೇಟ್ ಅಂದ್ರೆ ಏನು ರೀ? ರೇಟ್ ಆಫ್ ರಿಯಾಕ್ಷನ್ ಅಂದ್ರೆ ಏನು? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಡಿವೈಡ್ ಬೈ ಚೇಂಜ್ ಇನ್ ಟೈಮ್. ಸೊ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಟೈಮ್ ಅಂದ್ರೆ ಯೂನಿಟ್ ಒಳಗೆ ಹೊಂಟಿವಿ. ಈಗ ನಾವು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಯಾಕೆ ಬರ್ದಿಲ್ಲ? ಕಾನ್ಸಂಟ್ರೇಷನ್ ಯೂನಿಟ್ ಏನಿರ್ತೈತಿ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಅದೇ ಯೂನಿಟ್ ಇರ್ತೈತಿಲ್ಲ. ಟೈಮಿಗೆ ಏನು ಯೂನಿಟ್ ಇರ್ತೈತಿ, ಚೇಂಜ್ ಇನ್ ಟೈಮಿಗೆ ಅದೇ ಯೂನಿಟ್ ಇರ್ತೈತಿ. ಟೈಮ್ 10 seconds, ಚೇಂಜ್ ಇನ್ ಟೈಮ್ 10 seconds, ಸೆಕೆಂಡ್ಸ್ ವಿಲ್ ರಿಮೈನ್ ಸೇಮ್. ಹೌದಿಲ್ರಿ? ಸೊ ಈ ರೇಟ್ ನಾನು ಈ ಆರ್ ಅನ್ನು ಏನು ಬರ್ತೀನಿ, ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಟೈಮ್ ಬರ್ತೀನಿ. ಈಗ ಮತ್ತೇನು ಉಳಿತಿದ್ರಾಗ ಇಂಟು 1 ಡಿವೈಡೆಡ್ ಬೈ ಇದು ಉಳಿತೀಗ, ಹೌದಲ್ಲ? ಅಲ್ರಿ, ಇದನ್ನ ಹಿಂಗೆ ಬರ್ಕೋಬೋದಿಲ್ಲ. ಕೆ ಇಸ್ ಈಕ್ವಲ್ಸ್ ಟು ಆರ್ ಇಂಟು 1 ಡಿವೈಡೆಡ್ ಬೈ ಎ ರೇಸ್ ಟು ಎಕ್ಸ್ ಇಂಟು ಬಿ ರೇಸ್ ಟು ವೈ. ಇದನ್ನ ಹಿಂಗೆ ಬರ್ಕೋಬೋದಿಲ್ಲ? ಬರ್ಕೋಬೋದಿಲ್ರಿ? ಹಾಂ, ಸೊ ಈ ಆರ್ ಏನು ಬರ್ದೀನಿ, ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಟೈಮ್ ಬರ್ದೀನಿ. ಇದನ್ನ 1 ಆಸ್ ಇಟ್ ಈಸ್ ಇಟ್ಟೀನಿ. ಅಲ್ಲೇ ಡಿನಾಮಿನೇಟರ್ನಾಗ ಇಲ್ಲಿ ಏನೈತಿ, ಎ ರೇಸ್ ಟು ಎಕ್ಸ್ ಇಂಟು ಬಿ ರೇಸ್ ಟು ವೈ ಐತಿ. ಇದು ಎ ಅಂದ್ರೆ ಏನು, ಸ್ಕ್ವೇರ್ ಬ್ರಾಕೆಟ್ನಾಗ ಎ ಅಂದ್ರೆ ಏನು, ಕಾನ್ಸಂಟ್ರೇಷನ್ ಆಫ್ ಎ. ಸ್ಕ್ವೇರ್ ಬ್ರಾಕೆಟ್ನಾಗ ಬಿ ಅಂದ್ರೆ ಏನು, ಕಾನ್ಸಂಟ್ರೇಷನ್ ಆಫ್ ಬಿ. ಸೊ ಇದು ಕಾನ್ಸಂಟ್ರೇಷನ್, ಇದು ಕಾನ್ಸಂಟ್ರೇಷನ್, ಹೌದಿಲ್ಲ? ಬೇಸ್ ಏನಾತ, ಸೇಮ್ ಆತ. ಬೇಸ್ ಸೇಮ್ ಆದ್ರೆ ಪವರ್ಸ್ ಆ್ಯಡ್ ಮಾಡ್ಬೋದು, ಹೌದಿಲ್ರಿ? ಎನು ಕಾನ್ಸಂಟ್ರೇಷನ್, ಬಿನು ಕಾನ್ಸಂಟ್ರೇಷನ್. ಸೊ ಇಲ್ಲೇನು ಬರ್ತೀನಿ ನಾನು, ಕಾನ್ಸಂಟ್ರೇಷನ್ ಬೇಸ್ ಸೇಮ್ ಆತು. ಏನು ಮಾಡ್ಬೋದು, ಪವರ್ಸ್ ಅವಾಗ ಏನು ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಏನಾಗುತ್ತೆ, ಎಕ್ಸ್ ಪ್ಲಸ್ ವೈ ಬದಲಿ ನಾನು ಎನ್ ಬರ್ತೀನಿ. ಎಕ್ಸ್ ಪ್ಲಸ್ ವೈ ಎನ್ ಅನ್ಕೊಂಡಿವಿಲ್ಲ ಇಲ್ಲೇ. ಸೊ ಹಿಂಗೆ ಬರೀತೀನಿ. ಹಿಂಗೆ ಯಾಕೆ ಬರೀತೀನಿ ಅನ್ನೋದು ನಿಮ್ಗೆ ಮುಂದೆ ಅರ್ಥ ಆಗುತ್ತೆ. ಇಲ್ಲಿ ತನಕ ನೀವು ಬರ್ಕೋರಿ. ರಬ್ ಮಾಡಲಿ, ಬರ್ಕೊಂಡಿರಲ್ಲ ಎವ್ರಿ ಒನ್?
ಓಕೆ, ಈಗ ನಾನು ಅಲ್ಲಿ ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್ ಯಾಕಂದೀನಿ, ಯೂನಿಟ್ ಅಂತ ಯಾಕಂದಿಲ್ಲ ಅಂದ್ರೆ ಲಕ್ಷ ಕೊಡ್ರಿ, ರೇಟ್ ಕಾನ್ಸ್ಟೆಂಟ್ ದ ಯೂನಿಟ್ ಡಿಪೆಂಡ್ಸ್ ಆನ್ ಆರ್ಡರ್ ಆಫ್ ದ ರಿಯಾಕ್ಷನ್. ಇಫ್ ಆರ್ಡರ್ ಆಫ್ ದ ರಿಯಾಕ್ಷನ್ ಈಸ್ 0, K'ದು ಒಂದು ಯೂನಿಟ್ ಬರ್ತದೆ. ಇಫ್ ಆರ್ಡರ್ ಆಫ್ ರಿಯಾಕ್ಷನ್ ಈಸ್ 1, K'ದು ಇನ್ನೊಂದು ಯೂನಿಟ್ ಬರ್ತದೆ. ಇಫ್ ಆರ್ಡರ್ ಆಫ್ ದ ರಿಯಾಕ್ಷನ್ ಈಸ್ 2, K'ದು ಇನ್ನೊಂದು ಯೂನಿಟ್ ಬರ್ತೈತೆ. ಸೊ K'ದು ಯೂನಿಟ್, ರೇಟ್ ಕಾನ್ಸ್ಟೆಂಟ್ ದ ಯೂನಿಟ್ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆರ್ಡರ್ ಆಫ್ ದ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಈಗ ಎದಕ್ಕೆ ಅಂತಂದು. ಸೊ ಫಸ್ಟ್ ಯಾವ್ದು ಮಾಡೋನು, ಇಫ್ ಆರ್ಡರ್ ಈಸ್ 0, ಫಸ್ಟ್ ಕೇಸ್ ಏನು ಮಾಡಕ್ಕೆ ಹೊಂಟಿವಿ ನಾವು, ರೇಟ್ ಕಾನ್ಸ್ಟೆಂಟ್ ದ ಯೂನಿಟ್, ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್. ಫಸ್ಟ್ ಕೇಸ್ ಇಫ್ ಆರ್ಡರ್ ಈಸ್ 0. If order is 0, define zero order reaction. The reaction whose order of a reaction, the reaction whose order is 0 is called zero order reaction. So, ಅಂತ ರಿಯಾಕ್ಷನಿಗೆ K'd ಯೂನಿಟ್ ಏನು, ಅಂತ ರಿಯಾಕ್ಷನಿಗೆ ರೇಟ್ ಕಾನ್ಸ್ಟೆಂಟ್ ಯೂನಿಟ್ ಏನು, K is equals to, ನೀವು ಹಿಂಗೆ ಬರಿಬೇಡ್ರೆ ಕಾನ್ಸಂಟ್ರೇಷನ್ ಪೂರ ಬರೀರಿ ಕಾನ್ಸಂಟ್ರೇಷನ್ ಅಂತ. ಇಲ್ಲಿ ಏನಾಗುತ್ತೆ ಹಂಗೆ ಬರೆದ್ರೆ ಇನ್ನೊಂದು ಎಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು, ಹಂಗೆಲ್ಲ ನಮ್ಗೆ ಆಗಲ್ಲ ಅಂದರೂ ಹೇಳಿದೆ, ನೀವು ಪೂರ ಕಾನ್ಸಂಟ್ರೇಷನ್ ಅಂತ ಬರ್ತೀರಿ. ಆಲ್ರೆಡಿ ಬರ್ಕೊಂಡಿರಿಲ್ರಿ ನೀವು, ನಾ ಇನ್ನೊಮ್ಮೆ ಯಾಕೆ ಬರ್ತೀನಿ ಅಲ್ಲಿಂದ ಕಂಟಿನ್ಯೂ ಮಾಡ್ಬೇಕಂತ. ಓಕೆ, ಸೊ K is equals to, ಇಫ್ ಆರ್ಡರ್ ಈಸ್ 0, ಕಾನ್ಸಂಟ್ರೇಷನ್ ಯೂನಿಟ್ ಏನು, ಮೋಲ್ ಪರ್ ಲೀಟರ್. ಕರೆಕ್ಟ್? ಎವ್ರಿ ಒನ್ ವಿಲ್ ಅಗ್ರಿ ವಿತ್ ದಿಸ್? ಹಾಂ, ಡಿನಾಮಿನೇಟರ್ನಾಗ ಏನೈತಿ, ಸೆಕೆಂಡ್. ಕರೆಕ್ಟ್? ಇಂಟು 1 divided by ಏನೈತಿಲ್ಲ, ಕಾನ್ಸಂಟ್ರೇಷನ್ ಅಂದ್ರೆ ಏನು, ಮೋಲ್ ಪರ್ ಲೀಟರ್ ರೇಸ್ ಟು n. n ಅಂದ್ರೆ ಏನು, ಆರ್ಡರ್ ಆಫ್ ದ ರಿಯಾಕ್ಷನ್. ಆರ್ಡರ್ ಆಫ್ ದ ರಿಯಾಕ್ಷನ್ ಈಸ್ 0. ಸೊ ಇಲ್ಲೇ 0 ಹಾಕ್ತೀವಿ. ಸೊ K'd ಯೂನಿಟ್ ಏನಾಗುತ್ತೆ, ಮೋಲ್ per liter divided by second into 1 divided by anything raised to 0 is 1. So 1 divided by 1 ಅಂದ್ರೆ ಏನಾಯ್ತು, K is equals to, K'd ಯೂನಿಟ್ ಏನಾಯ್ತು, ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಈ ಸೆಕೆಂಡ್ ಏನಾಯ್ತು ಮ್ಯಾಲೆ ಹೋದ್ರೆ ಎಷ್ಟು ರೇಷೋ -1 ಆಗುತ್ತೆ, ಇಂಟು 1 ಈಸ್ ದಿಸ್ ಓನ್ಲಿ. So what is the unit of K for zero order reaction? Mole per liter per second. So siren atandre. So unit of unit of K rate constant for zero order reaction is mole per liter per second. So ಪಟ್ಟಂತ ಬರ್ಕೋರಿ, ಇನ್ನೊಂದು 5 minutes ಮುಗಿಸ್ಬಿಡ್ತೀನಿ. ಕಾಣೋದನ್ರಿ, ಏನು ಅನ್ಕೋಬೇಕು, ಇಫ್ ಆರ್ಡರ್ ಈಸ್ 0 ಅಂತಂದು ಅಲ್ಲಿ ಲಾಸ್ಟ್ ಒಂದು ಸೈಡ್ ಒಂದು ಬರೀಬೇಕು. ಏನು ಬರೀತೀರಿ, ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ವೆನ್ ಆರ್ಡರ್ ಆಫ್ ದ ರಿಯಾಕ್ಷನ್ ಇಸ್ 0 ಈಸ್ ಏನು, ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. Done? Everyone? ಹಾಂ, ಎಲ್ಲರೂ ಅವತ್ತಿಗೆ ಪಟ್ ಅಂತ ಹೇಳ್ರಿ. ಹಾಂ, ಈಗ ನೆಕ್ಸ್ಟ್ 1 ಇದ್ದಾಗ, ಇಫ್ ಆರ್ಡರ್ ಆಫ್ ದ ರಿಯಾಕ್ಷನ್ ಈಸ್ 1 ಅಂದರೆ n is equals to 1. ಹಾಕ್ಸ್ಕೊಡ್ರಿ ಇಲ್ಲಿ, ಇದೇನಾಗುತ್ತೆ ರೀ, ಹಾಂ, ಉಳ್ಕಿದೆಲ್ಲ ಆ್ಯಸ್ ಇಟ್ ಈಸ್ ಇರ್ತಾವೆ. ಇದು ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್, ಕಾನ್ಸಂಟ್ರೇಷನ್ ಇದ್ದಲ್ಲೇ ಮೋಲ್ ಪರ್ ಲೀಟರ್, ಟೈಮ್ ಇದ್ದಲ್ಲೇ ಸೆಕೆಂಡ್, ಇಂಟು 1 by ಕಾನ್ಸಂಟ್ರೇಷನ್, 1 by mole per liter raised to 1 because order is
ಹಾಂ, ಸೊ ಇಲ್ಲಿ ಮುಂದೆ ಏನಾಗುತ್ತೆ 1 ಡಿವೈಡೆಡ್ ಬೈ ಮೋಲ್ ಪರ್ ಲೀಟರ್ ಏನಾಗುತ್ತೆ ಇಲ್ಲಿ ಮೋಲ್ ಪರ್ ಲೀಟರ್ ಕ್ಯಾನ್ಸಲ್. ಸೊ ಕೆ ಯೂನಿಟ್ ಏನು ಪರ್ ಸೆಕೆಂಡ್ ಅಷ್ಟ. ಇದು ಹೋತು ಇದು ಮ್ಯಾಲೆ ಬಂತಂದ್ರೆ ಏನಾಗುತ್ತೆ per second. So unit of rate constant for first order reaction is per second. Done, understood? Idon workout. If order is 1, if order is 2 alli tana on ಮಾಡಿ after day class continue ಆಗಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಮುಗಿಸ್ತೀನಿ. ಡನ್. ಆರ್ಡರ್ ಈಸ್ 1 ಇದ್ದಾಗ ಬರ್ಕೊಂಡ್ರಿ, 2 ಇದ್ದಾಗ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರ್ಬೋದು ನಿಷ್ಮಂದಿ. ಏನು ಬರ್ತೈತಿ ಪರ್ ಮೋಲ್ ಕರೆಕ್ಟ್. ಥರ್ಡ್ ಕೇಸ್, ಇಫ್ ಆರ್ಡರ್ ಈಸ್ ಏನು 2 ಅಂದರೆ n is equals to 2. ಇದು ಏನಿರ್ತೈತಿ ಎಲ್ಲರೂ ಲಕ್ಷ ಕೊಡ್ರಿ. ಇಲ್ಲೇ ಇದೇನಾಗುತ್ತೆ ಮೋಲ್ ಪರ್ ಲೀಟರ್ ಸೇಮ್ ಇರ್ತೈತಿ, ಇದು ಸೆಕೆಂಡ್ ಆಸ್ ಇಟ್ ಈಸ್ ಇರ್ತೈತಿ. ಇಲ್ಲೇ 1 ಸೇಮ್, ಇಲ್ಲಿ ಏನು ಚೇಂಜ್ ಆಗುತ್ತೆ ಮೋಲ್ ಪರ್ ಲೀಟರ್ದ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಹೌದಲ್ರಿ? ಹಾಂ, ಇಲ್ಲಿ ಏನಾಗುತ್ತೆ ಮೋಲ್ ಪರ್, ಇದು ಒಂದು ಹೋಗುತ್ತೆ. ಕರೆಕ್ಟ್ ಕರೆಕ್ಟ್. ಹಾಂ, ಈಗ ಏನಾಗುತ್ತೆ ಇದು ಮ್ಯಾಲೆ ಹೋದ್ರೆ ಇದು ಮ್ಯಾಲೆ ಹೋದ್ರೆ ಪರ್ ಸೆಕೆಂಡ್, ಇದು ಮ್ಯಾಲೆ ಹೋದ್ರೆ ಪರ್ ಮೋಲ್. ಇದು L⁻⁻1 ಮ್ಯಾಲೆ ಹೋದ್ರೆ L ಆಗುತ್ತೆ, ಲೀಟರ್ ಆಗುತ್ತೆ. ಪರ್ ಸೆಕೆಂಡ್ ಪರ್ ಮೋಲ್ ಲೀಟರ್ ಬರೀರಿ, ಅಥವಾ ಪರ್ ಆಮೇಲೆ ಬರೀನು ಸ್ವಲ್ಪ ಚಂದ ಕಾಣಕ್ಕೆ. ಅವಾಗ ಏನಾಗುತ್ತೆ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್. ಹಿಂಗೆ ಬರೆದ್ರು ಕರೆಕ್ಟ್, ಹಂಗೆ ಬರೆದ್ರು ಕರೆಕ್ಟ್. ಸೊ ಇದೇನು ಏನು ಡಿಸ್ಕಸ್ ಮಾಡ್ತಿದ್ವಿ ನಾವು, units of rate constant. What is the unit of rate constant for a zero order reaction? Huh? What is the unit for first order reaction? What is the unit for second order reaction? Okay. Third order reaction ಹಂಗ ನೀವು ಮಾಡಿಡ್ರಿ ಬೇಕಾರೆ. ಆರ್ಡರ್ ಆಫ್ ರಿಯಾಕ್ಷನ್ ಎಲ್ಲರಿಗೂ ಅರ್ಥ ಆತ? ಅದರದ್ದು ರೇಟ್ ಕಾನ್ಸ್ಟೆಂಟ್, ಆಮೇಲೆ ರೇಟ್ ಕಾನ್ಸ್ಟೆಂಟ್ ಯೂನಿಟ್ಸ್ ಎಲ್ಲರಿಗೂ ಅರ್ಥ ಆತು? ಓಕೆ, ಸೊ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.